ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ರಿಯಲ್ ವರ್ಲ್ಡ್ ಅಸೆಟ್ ಅಂದ್ರೆ RWA. ಹೌದು, ಈ RWA ಅನ್ನೋ ಪದ ಈಗ ಎಲ್ಲೆಲ್ಲೋ ಕೇಳಿ ಬರ್ತಿದೆ ಅಲ್ವಾ? ಹೌದು. ವಿಶೇಷವಾಗಿ ಈಗ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಕಂಪ್ನಿಗಳು, ಬ್ಲ್ಯಾಕ್ ರಾಕ್ ತರದವು ಅವೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ತೋರ್ಸೋಕ್ ಶುರು ಮಾಡಿದ ಮೇಲಂತೂ ಇದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ನಿಜ. ಅದಕ್ಕೇನೆ ಇವತ್ತು ನಾವು ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ. ಅಂದ್ರೆ RWA ಏನು, ನಮ್ಮ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಹೋಲಿಸಿದ್ರೆ ಇದು ಯಾಕೆ ಇಷ್ಟು ಮುಖ್ಯ ಆಗ್ತಿದೆ, ಆಮೇಲೆ ಈ ದೊಡ್ಡ ಸಂಸ್ಥೆಗಳು ಎಲ್ಲ ಯಾಕೆ ಇದರಿಂದ ಬಿದ್ದಿವೆ, ಇದನ್ನೆಲ್ಲ ನೋಡೋಣ. ಖಂಡಿತ. ಯಾಕಂದ್ರೆ ಈ RWA ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ನಮ್ಮ ಈಗಿನ ಗ್ಲೋಬಲ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಎಷ್ಟು ದೊಡ್ಡದು ಅಂತ ಸ್ವಲ್ಪ ನೋಡ್ಬೇಕು. ಅದು ಗೊತ್ತಾದ್ರೆ RWA ಯಾಕೆ ಬರ್ತಿದೆ, ಯಾಕೆ ಇಂಪಾರ್ಟೆಂಟ್ ಅನ್ನೋದು ಕ್ಲಿಯರ್ ಆಗುತ್ತೆ. ಕರೆಕ್ಟ್, ಒಳ್ಳೆ ಪಾಯಿಂಟ್. ಆ ನಂಬರ್ಸ್ ಕೇಳಿದ್ರೇನೆ ಶಾಕ್ ಆಗುತ್ತೆ ಅಲ್ವಾ? ಗ್ಲೋಬಲ್ ಬ್ಯಾಂಕ್ಗಳು ಅವು ವರ್ಷಕ್ಕೆ ಮಾಡುವ ಟೋಟಲ್ ಟ್ರಾನ್ಸಾಕ್ಷನ್ಸ್ ಅದರ ಮೊತ್ತ ಎಷ್ಟಿರ್ಬೋದು? ಅದು ನಿಜಕ್ಕೂ ತಲೆಸುತ್ತುವ ನಂಬರ್. ಒಂದು ಅಂದಾಜಿನ ಪ್ರಕಾರ ವರ್ಷಕ್ಕೆ ಸುಮಾರು $400 ಟ್ರಿಲಿಯನ್. 400 ಟ್ರಿಲಿಯನ್. ಅಬ್ಬಬ್ಬ. ಇದನ್ನ ನಮ್ಮ ಗ್ಲೋಬಲ್ GDP ಜೊತೆ ಕಂಪೇರ್ ಮಾಡಿದರೆ ಇಡೀ ಪ್ರಪಂಚದ GDP ಒಂದು $80 ಟ್ರಿಲಿಯನ್ ಅಷ್ಟೇ ಇದೆಯಲ್ವಾ? ಹೌದು. ಅಂದ್ರೆ ಬ್ಯಾಂಕ್ಗಳ ಟ್ರಾನ್ಸಾಕ್ಷನ್ ವಾಲ್ಯೂಮ್ ಗ್ಲೋಬಲ್ ಎಕಾನಮಿಗಿಂತ 5 ಪಟ್ಟು ದೊಡ್ಡದು. ಇದು ನಂಬೋಕ ಕಷ್ಟ ಆಗ್ತಿದೆ. ಹೌದು, ಅದು ಬರೀ ಹಣದ ಓಡಾಟದ ಲೆಕ್ಕ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಬ್ಯಾಂಕ್ಗಳು ಸಾಲ ಕೊಡುವಾಗ ಸೆಕ್ಯೂರಿಟಿಯಾಗಿ ಇಟ್ಕೊಳ್ಳುವ ಆಸ್ತಿಗಳು, ಅಂದ್ರೆ ಮೇಲಾಧಾರ ಅಥವಾ ಕೊಲ್ಯಾಟ್ರಲ್ ಅಂತೀವಲ್ಲ, ಕೊಲ್ಯಾಟ್ರಲ್. ಆ ಕೊಲ್ಯಾಟ್ರಲ್ಗಳ ಒಟ್ಟು ಮೌಲ್ಯನೇ ಸುಮಾರು $100 ಟ್ರಿಲಿಯನ್ ಷ್ಟಿದೆ ಅಂತ ಒಂದು ಎಸ್ಟಿಮೇಟ್. $100 ಟ್ರಿಲಿಯನ್ ಬರೀ ಕೊಲ್ಯಾಟ್ರಲ್. ನಮ್ಮ ಇಂಡಿಯಾದ GDPನೇ ಸುಮಾರು $4 ಟ್ರಿಲಿಯನ್ ಅಷ್ಟೇ. ಹೌದು. ಅಂದ್ರೆ ಗ್ಲೋಬಲ್ ಬ್ಯಾಂಕ್ಸ್ ಹತ್ರ ಇದೋ ಕೊಲ್ಯಾಟ್ರಲ್ ನಮ್ಮ ಇಡೀ ದೇಶದ ಎಕಾನಮಿ ಸೈಜ್ಗಿಂತ 25 ಪಟ್ಟು ದೊಡ್ಡದು. ಇದು ನಿಜಕ್ಕೂ ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಪವರ್ಫುಲ್ ಅಂತ ತೋರಿಸುತ್ತೆ. ಖಂಡಿತವಾಗಿಯೂ. ಬ್ಯಾಂಕುಗಳು ಮುಖ್ಯವಾಗಿ 2 ಕೆಲಸ ಮಾಡ್ತವೆ. ಒಂದು ಪೇಮೆಂಟ್ ಸುಲಭ ಮಾಡೋದು, ಇನ್ನೊಂದು ಕ್ರೆಡಿಟ್ ಅಂದ್ರೆ ಸಾಲ ಕೊಡೋದು. ಈ $100 ಟ್ರಿಲಿಯನ್ ಕೊಲ್ಯಾಟ್ರಲ್ ಇದೆಯಲ್ಲ, ಅದೇ ಈ ಸಾಲ ಕೊಡುವ ಸಿಸ್ಟಮ್ನ ಬೆನ್ನೆಲುಬು. ಆದ್ರೆ ಈಗ ಟೆಕ್ನಾಲಜಿ ಎಲ್ಲ ಬರ್ತಿರೋದ್ರಿಂದ ಈ ಟ್ರೆಡಿಷನಲ್ ಸಿಸ್ಟಮ್ ಮುಂದೇನು ಅನ್ನೋ ಪ್ರಶ್ನೆಗಳು ಶುರುವಾಗಿವೆ. ಹಾಗಾದ್ರೆ ಆ ಪ್ರಶ್ನೆಗಳು ಯಾವುವು? ಅಂದ್ರೆ ಬ್ಯಾಂಕುಗಳೇ ಇಲ್ಲದೆ ಬ್ಯಾಂಕಿಂಗ್ ಕೆಲಸಗಳನ್ನ ಮಾಡೋಕ್ಕಾಗತ್ತಾ? ಇದು ತುಂಬಾ ಫಂಡಮೆಂಟಲ್ ಪ್ರಶ್ನೆ ಅಲ್ವಾ? ಹೌದು. ಪೇಮೆಂಟ್ಸ್ ವಿಷಯದಲ್ಲಿ ನಾವೀಗಾಗಲೇ ಬೇರೆ ಬೇರೆ ಆಪ್ಷನ್ಸ್ ನೋಡ್ತಿದ್ದೀವಿ. UPI ಇರ್ಬೋದು, ಡಿಜಿಟಲ್ ವಾಲೆಟ್ಸ್ ಇರ್ಬೋದು. ಕರೆಕ್ಟ್. ಆದ್ರೆ ಈ ಸಾಲ ಕೊಡುವುದು, ಆಸ್ತಿಗಳನ್ನ ಮ್ಯಾನೇಜ್ ಮಾಡುವುದು, ಅದಕ್ಕೆ ಪರ್ಯಾಯ ಇದೆಯಾ? ವೆರಿ ಗುಡ್ ಕ್ವೆಶ್ಚನ್. ಪೇಮೆಂಟ್ಸ್ ಸ್ವಲ್ಪ ಡಿಸೆಂಟ್ರಲೈಸ್ ಆಗ್ತಿದೆ, ಆದರೆ ಆ $100 ಟ್ರಿಲಿಯನ್ ಕೊಲ್ಯಾಟ್ರಲ್ ಮ್ಯಾನೇಜ್ಮೆಂಟ್ ಮತ್ತೆ ಅದ್ರ ಮೇಲೆ ಸಾಲ ಕೊಡುವ ಪ್ರಾಸೆಸ್ ಇದೆಯಲ್ಲ, ಅದು ಈಗಲೂ ಹೆಚ್ಚಾಗಿ ಬ್ಯಾಂಕ್ಗಳ ಕಂಟ್ರೋಲ್ನಲ್ಲೇ ಇದೆ. ಇಲ್ಲಿಗೇನೆ RWA ಬರೋದು. ಇದು ಬ್ಯಾಂಕ್ಗಳಿಲ್ಲದ ಬ್ಯಾಂಕಿಂಗ್ ಅಂತಾರಲ್ಲ, ಆ ತರಹದ ಒಂದು ಸಿಸ್ಟಮ್ನ ವಿಶೇಷವಾಗಿ ಸಾಲ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ನಲ್ಲಿ ತರೋಕೆ ಪ್ರಯತ್ನ ಪಡ್ತಿದೆ. ಓ, ಇಂಟ್ರೆಸ್ಟಿಂಗ್. ಹಾಗಿದ್ರೆ RWA ಮೇಗೆ ಕೆಲಸ ಮಾಡುತ್ತೆ. ಈಗ ನಾವು ಹೋಮ್ ಲೋನ್ ತಗೊಂಡ್ರೆ ನಮ್ಮ ಮನೆ ರಿಜಿಸ್ಟ್ರಿ ಪೇಪರ್ ಬ್ಯಾಂಕ್ನಲ್ಲಿರುತ್ತೆ. ಹೌದು, ಒಂದು ಕಾಪಿ. ಕಾರ್ ಲೋನ್ ಆದ್ರೆ ಹೈಪೋಥಿಕೇಶನ್ ಅಂತ ಇರುತ್ತೆ. ಸಾಲ ತೀರ್ಸೋವರೆಗೂ ಬ್ಯಾಂಕಿಗೆ ಆ ಆಸ್ತಿ ಮೇಲೆ ಒಂದು ರೈಟ್ ಇರುತ್ತೆ. RWAನಲ್ಲೂ ಇದೇ ತರನಾ? ಹೌದು, ಅದೇ ಬೇಸಿಕ್ ಪ್ರಿನ್ಸಿಪಲ್. ಆದ್ರೆ ಮಾಡುವ ರೀತಿ ಬೇರೆ. RWA ಸಿಸ್ಟಮ್ನಲ್ಲಿ ಒಂದು ರಿಯಲ್ ವರ್ಲ್ಡ್ ಅಸೆಟ್, ಅದು ನಿಮ್ಮ ಮನೆ, ಒಂದು ಜಮೀನು, ಒಂದು ಪೇಂಟಿಂಗ್ ಅಥವಾ ಕಂಪನಿ ಷೇರುಗಳು ಕೂಡ ಆಗಿರ್ಬೋದು, ಅದನ್ನ ಬ್ಲಾಕ್ಚೈನ್ ಟೆಕ್ನಾಲಜಿ ಬಳಸಿ ಡಿಜಿಟಲ್ ರೂಪಕ್ಕೆ ತರ್ತಾರೆ. ಓಕೆ. ಇದನ್ನ ಟೋಕನೈಸೇಷನ್ ಅಂತ ಕರೀತಾರೆ. ಟೋಕನೈಸೇಷನ್ ಅಂದ್ರೆ ಆ ಅಸೆಟ್ನ ಒಂದು ಡಿಜಿಟಲ್ ಟೋಕನ್ ಆಗಿ ಮಾಡೋದಾ? ಎಕ್ಸಾಕ್ಟ್ಲಿ. ಈಗ ಒಂದೊಂದು ಅಸೆಟ್ ಯುನೀಕ್ ಆಗಿದ್ರೆ, ಅಂದ್ರೆ ನಿಮ್ಮ ಮನೆ ಅಥವಾ ಒಂದು ಪೇಂಟಿಂಗ್ ತರಹ, ಅದಕ್ಕೆ ನಾನ್ ಫಂಜಿಬಲ್ ಟೋಕನ್ ಅಂದ್ರೆ NFT ಬಳಸ್ತಾರೆ. ಓ, NFT. ಹೌದು. ಪ್ರತಿಯೊಂದು NFTಯು ಆ ಸ್ಪೆಸಿಫಿಕ್ ಅಸೆಟ್ಗೆ ಲಿಂಕ್ ಆಗಿರುತ್ತೆ, ಅದು ಯುನೀಕ್. ಅದೇ ಷೇರುಗಳು, ಬಾಂಡ್ಗಳ ತರಹ ಫಂಜಿಬಲ್ ಅಸೆಟ್ಸ್ ಇದ್ರೆ ಅದಕ್ಕೆ ರೆಗ್ಯುಲರ್ ಟೋಕನ್ಸ್ ಬಳಸ್ತಾರೆ. ಅಲ್ಲಿ ಒಂದು ಟೋಕನ್ ಇನ್ನೊಂದ್ರ ತರನೇ ಇರುತ್ತೆ. ಸರಿ, ಅಸೆಟ್ನ ಟೋಕನ್ ಮಾಡಿದ್ರು. ಆದ್ರೆ ಆ ಡಿಜಿಟಲ್ ಟೋಕನ್ ನಿಜವಾಗ್ಲೂ ಆ ರಿಯಲ್ ಅಸೆಟ್ಗೆ ಸೇರಿದಿದ್ದು ಅಂತ ನಂಬೋದು ಹೇಗೆ? ಇಲ್ಲೇ ಅಲ್ವಾ ದೊಡ್ಡ ಚಾಲೆಂಜ್ ಇರೋದು? ಖಂಡಿತವಾಗಿಯೂ. ಇದು RWA ಸಿಸ್ಟಮ್ನಲ್ಲೇ ಅತಿ ಮುಖ್ಯವಾದ ಮತ್ತೆ ಕಾಂಪ್ಲೆಕ್ಸ್ ಆದ ಭಾಗ.
ಅದನ್ನ ವ್ಯಾಲಿಡೇಷನ್ ಅಥವಾ ದೃಢೀಕರಣ ಅಂತಾರೆ. ವ್ಯಾಲಿಡೇಷನ್. ಹೌದು, ಒಂದು ಅಥಾರಿಟಿ, ಒಂದು ಸಂಸ್ಥೆ ಇರಬೇಕು. ಅದು NFT ಅಥವಾ ಟೋಕನ್ ನಿಜವಾಗ್ಲೂ ಆ ರಿಯಲ್ ವರ್ಲ್ಡ್ ಅಸೆಟ್ಗೆ ಸಂಬಂಧಿಸಿದ್ದು, ಅದರ ಲೀಗಲ್ ಓನರ್ಶಿಪ್ ಅಥವಾ ರೈಟ್ಸ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಸರ್ಟಿಫೈ ಮಾಡಬೇಕು, ದೃಢೀಕರಿಸಬೇಕು. ಈ ದೃಢೀಕರಣ ಯಾರು ಮಾಡ್ತಾರೆ, ಹೇಗ್ ಮಾಡ್ತಾರೆ? ಇದು ಬ್ಯಾಂಕ್ ಮಾಡೋ ಕೆಲಸದ ಥರನೇ ಅಲ್ವಾ ಸ್ವಲ್ಪ? ಹೌದು, ಆದ್ರೆ ಇಲ್ಲಿ ಟೆಕ್ನಾಲಜಿ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಈ ವ್ಯಾಲಿಡೇಷನ್ ಮಾಡೋರು ಅವರು ಅಸೆಟ್ನ ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ತಾರೆ, ಅದರ ವ್ಯಾಲ್ಯೂ ಎಷ್ಟು ಅಂತ ನೋಡ್ತಾರೆ, ಆಮೇಲೆ ಆ ಇನ್ಫಾರ್ಮೇಷನ್ ಅನ್ನ ಬ್ಲಾಕ್ ಚೈನ್ಗೆ ಸೇಫ್ ಆಗಿ ಲಿಂಕ್ ಮಾಡ್ತಾರೆ. ಓಕೆ. ಕೆಲವೊಮ್ಮೆ ಆರೆಕಲ್ಸ್ ಅಂತ ಇರುತ್ತೆ, ಅವು ರಿಯಲ್ ವರ್ಲ್ಡ್ ಡೇಟಾನ ಬ್ಲಾಕ್ ಚೈನ್ಗೆ ತರೋಕೆ ಹೆಲ್ಪ್ ಮಾಡ್ತವೆ. ಉದಾಹರಣೆಗೆ, ಅಸೆಟ್ನ ಮಾರ್ಕೆಟ್ ಪ್ರೈಸ್ ಚೇಂಜ್ ಆಗ್ತಿದ್ರೆ ಅದನ್ನ ಅಪ್ಡೇಟ್ ಮಾಡೋಕೆ. ಆದ್ರೆ ನೀವು ಕೇಳಿದ ಹಾಗೆ ಈ ವ್ಯಾಲಿಡೇಷನ್ ಮಾಡುವ ಸಂಸ್ಥೆಗಳು ಸಾಮಾನ್ಯವಾಗಿ ಸೆಂಟ್ರಲೈಸ್ಡ್ ಆಗಿರ್ತವೆ. ಒಂದು ನಿಮಿಷ, ಬ್ಲಾಕ್ ಚೈನ್ನ ಮೂಲನೇ ಡಿಸೆಂಟ್ರಲೈಸೇಷನ್ ಅಂತೀವಿ. ಆದರೆ ನೀವೇ ಹೇಳ್ತಿದ್ದೀರಾ RWAಯಲ್ಲಿ ಈ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ವ್ಯಾಲಿಡೇಷನ್ ಅದು ಸೆಂಟ್ರಲೈಸ್ಡ್ ಅಂತ. ಹಾಗಾದ್ರೆ ಬ್ಲಾಕ್ ಚೈನ್ ಬಳಸೋದ್ರಿಂದ ಪೂರ್ತಿ ಬೆನಿಫಿಟ್ ಸಿಗುತ್ತಾ ಇಲ್ಲಿ? ಇದು ಸಿಸ್ಟಮ್ನ ಒಂದು ವೀಕ್ನೆಸ್ ಅಲ್ವಾ? ರಿಯಲ್ ವರ್ಲ್ಡ್ ಅಸೆಟ್ಗೂ ಅದರ ಡಿಜಿಟಲ್ ಟೋಕನ್ಗೂ ಲೀಗಲ್ ಆಗಿ ನಂಬಿಕೆ ಬರೋ ಹಾಗೆ ಲಿಂಕ್ ಮಾಡಬೇಕು ಅಂದ್ರೆ ರಿಯಲ್ ವರ್ಲ್ಡ್ನಲ್ಲಿ ಒಂದು ಜವಾಬ್ದಾರಿ ಇರೋ ಸಂಸ್ಥೆ ಬೇಕೇ ಬೇಕು. ಸಾಮಾನ್ಯವಾಗಿ ಅದಕ್ಕೆ ಲೀಗಲ್ ಸ್ಟ್ಯಾಂಡಿಂಗ್ ಇರಬೇಕು. ಇದು ಸೆಂಟ್ರಲೈಸೇಷನ್ನ ತಂದೆ ತರುತ್ತೆ. ಇದರಿಂದ ರಿಸ್ಕ್ ಏನು? ಆ ಸೆಂಟ್ರಲೈಸ್ಡ್ ಸಂಸ್ಥೆ ಮೇಲ್ನೇ ಎಲ್ಲ ಡಿಪೆಂಡ್ ಆಗಿರುತ್ತಾ? ಹೌದು, ಅದನ್ನೇ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ ಅಂತ ಕರೆಯೋದು. ಅಂದ್ರೆ ಇಡೀ ಸಿಸ್ಟಮ್ನ ನಂಬಿಕೆ ಆ ಒಂದೇ ವ್ಯಾಲಿಡೇಟರ್ ಮೇಲೆ ನಿಂತಿರುತ್ತೆ. ಏನಾದ್ರೂ ಆ ಸಂಸ್ಥೆಗೆ ತೊಂದರೆ ಆದ್ರೆ, ಅಥವಾ ಅವರು ತಪ್ಪು ಮಾಡಿದ್ರೆ, ಅಥವಾ ಯಾರಾದ್ರೂ ಅದನ್ನ ಕಂಟ್ರೋಲ್ ಮಾಡಿದ್ರೆ, ಆಗ ಅದಕ್ಕೆ ಲಿಂಕ್ ಆಗಿರೋ ಎಲ್ಲ RWA ಟೋಕನ್ಗಳ ವ್ಯಾಲ್ಯೂ, ಅದರ ಲೀಗಲ್ ಸ್ಟೇಟಸ್ ಎಲ್ಲದಕ್ಕೂ ದೊಡ್ಡ ರಿಸ್ಕ್ ಬರುತ್ತೆ. ಇಡೀ ಚೈನ್ ಬ್ರೇಕ್ ಆಗೋ ಸಾಧ್ಯತೆನೂ ಇರುತ್ತೆ. ಇದು ನಿಜಕ್ಕೂ ಸೀರಿಯಸ್ ರಿಸ್ಕ್ ಇದ್ದಾಗಿದೆ. ಸರಿ, ಈ ಚಾಲೆಂಜ್ ಇದೆ ಅಂತ ಗೊತ್ತಾಯ್ತು. ಇದನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ. ಒಮ್ಮೆ ವ್ಯಾಲಿಡೇಷನ್ ಆಯ್ತು ಅನ್ಕೊಳ್ಳೋಣ, ಆಮೇಲೆ ಏನಾಗತ್ತೆ? ಆ ಟೋಕನೈಸ್ಡ್ ಅಸೆಟ್ ಇಟ್ಕೊಂಡು ಏನ್ ಮಾಡ್ಬೋದು? ಓಕೆ, ಒಮ್ಮೆ ಅಸೆಟ್ ಟೋಕನ್ ಆಗಿ ಬ್ಲಾಕ್ ಚೈನ್ ಮೇಲೆ ಬಂತು ಅಂದ್ರೆ ಅದನ್ನ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಈಸಿಯಾಗಿ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಅಥವಾ ಅದನ್ನೇ ಕೊಲ್ಯಾಟ್ರಲ್ ಆಗಿ ಇಟ್ಟು ಲೋನ್ ತಗೋಬೋದು. ಇದು ಈಗಿನ ರಿಯಲ್ ಎಸ್ಟೇಟ್ ಅಥವಾ ಬೇರೆ ಅಸೆಟ್ಸ್ ಟ್ರೇಡಿಂಗ್ ಇದೆಯಲ್ಲ, ಅದಕ್ಕಿಂತ ತುಂಬಾ ಫಾಸ್ಟ್ ಆಗಿ, ಕಡಿಮೆ ಖರ್ಚಲ್ಲಿ ಮತ್ತೆ ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿ ನಡೆಯೋ ಸಾಧ್ಯತೆ ಇದೆ. ಬಾರ್ಡರ್ ದಾಟಿ ಟ್ರೇಡ್ ಮಾಡೋದು ಕೂಡ ಸುಲಭ ಆಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿರೋ ಒಂದು ಬಿಲ್ಡಿಂಗಿನ ಒಂದು ಪಾರ್ಟನ್ನ ಅಮೆರಿಕಾದಲ್ಲಿ ಕೂತಿರೋ ಇನ್ವೆಸ್ಟರ್ ಟೋಕನ್ ಮೂಲಕ ಈಸಿಯಾಗಿ ತಗೋಬೋದಾ? ಥಿಯರಿಟಿಕಲಿ ಹೌದು. RWAಗಳು ಫ್ರಾಕ್ಷನಲ್ ಓನರ್ಶಿಪ್ ಅಂದ್ರೆ ಭಾಗಶಃ ಮಾಲೀಕತ್ವವನ್ನ ತುಂಬಾ ಸುಲಭ ಮಾಡ್ತವೆ. ಫ್ರಾಕ್ಷನಲ್ ಓನರ್ಶಿಪ್. ಹೌದು, ಒಂದು ದೊಡ್ಡ ಬಿಲ್ಡಿಂಗ್ ಇರಬಹುದು ಅಥವಾ ತುಂಬಾ ಕಾಸ್ಟ್ಲಿ ಆರ್ಟ್ ಪೀಸ್ ಇರಬಹುದು. ಅದನ್ನ ಸಣ್ಣ ಸಣ್ಣ ಪೀಸ್ ಅಂದ್ರೆ ಟೋಕನ್ಸ್ ಆಗಿ ಮಾಡಿ ತುಂಬಾ ಜನ ಇನ್ವೆಸ್ಟರ್ಸ್ಗೆ ಮಾರಬಹುದು. ಇದರಿಂದ ಸಾಮಾನ್ಯ ಜನ ಕೂಡ ದೊಡ್ಡ ದೊಡ್ಡ ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ದಾರಿ ಸಿಗುತ್ತೆ. ಇದು ಇನ್ವೆಸ್ಟ್ಮೆಂಟ್ನ ಡೆಮೋಕ್ರಟೈಸೇಷನ್ ತರ ಕೇಳಿಸ್ತಿದೆ. ವ್ಯಾಲ್ಯೂ ವಿಚಾರದಲ್ಲೂ ಇದು ದೊಡ್ಡದಿರಬೇಕಲ್ಲ? ಖಂಡಿತ. ಈಗ ಒಂದು ನಾರ್ಮಲ್ ಕ್ರಿಪ್ಟೋ ಟೋಕನ್ ವ್ಯಾಲ್ಯೂ ಕೆಲವು $, ಇರಬಹುದು. ಆದ್ರೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್, ದೊಡ್ಡ ಲ್ಯಾಂಡ್ ಅಥವಾ ಒಂದು ರೇರ್ ಡೈಮಂಡ್ನ ರೆಪ್ರೆಸೆಂಟ್ ಮಾಡೋ RW ಟೋಕನ್ ಇದ್ರೆ ಅದರ ವ್ಯಾಲ್ಯೂ ಮಿಲಿಯನ್ಸ್, ಟೆನ್ಸ್ ಆಫ್ ಮಿಲಿಯನ್ಸ್ ಅಥವಾ $100s of millions ಕೂಡ ಇರಬಹುದು. ಲ್ಯಾಂಡ್, ಬಿಲ್ಡಿಂಗ್, ಕಾರ್ಸ್, ಗೋಲ್ಡ್, ಸ್ಟಾಕ್ಸ್, ಗವರ್ಮೆಂಟ್ ಬಾಂಡ್ಸ್, ಈ ಕಾರ್ಬನ್ ಕ್ರೆಡಿಟ್ಸ್ ಅಂತಾರಲ್ಲ ಅದು ಕೂಡ. ಹೀಗೆ ವ್ಯಾಲ್ಯೂ ಇರೋ ಆಲ್ಮೋಸ್ಟ್ ಎಲ್ಲವನ್ನೂ RW ಆಗಿ ಟೋಕನೈಸ್ ಮಾಡೋ ಸಾಧ್ಯತೆ ಇದೆ. ಈ ಎಲ್ಲಾ ಸಾಧ್ಯತೆಗಳನ್ನು ನೋಡಿದಾಗ ನಾವು ಶುರುವಲ್ಲಿ ಮಾತಾಡ್ದ ಆ $100 trillion ಕೊಲ್ಯಾಟ್ರಲ್ ಮ್ಯಾಟರ್ ಇದೆಯಲ್ಲ, ಅದು ಮತ್ತೆ ತಲೆಗೆ ಬರುತ್ತೆ. ಹೌದು. ಈಗ ಫ್ಯೂಚರ್ನಲ್ಲಿ ಬ್ಯಾಂಕ್ಗಳ ರೋಲ್ ಚೇಂಜ್ ಆದ್ರೆ ಅಥವಾ ಕಡಿಮೆ ಆದ್ರೆ ಈ $100 trillion ಅಸೆಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲಿಗೆ ಹೋಗುತ್ತೆ? ಅವು RW ಪ್ಲಾಟ್ಫಾರ್ಮ್ಸ್ಗೆ ಶಿಫ್ಟ್ ಆಗುತ್ತವಾ? ಅದೊಂದು ಬಹಳ ಮುಖ್ಯವಾದ ನಿರೀಕ್ಷೆ. ನೆಕ್ಸ್ಟ್ ಒಂದು 20 ವರ್ಷದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಬದಲಾದ ಹಾಗೆ ಈ $100 trillion ಅಸೆಟ್ಸ್ ನಿಧಾನವಾಗಿ ಟೋಕನೈಸ್ ಆಗಿ RWA ಪ್ಲಾಟ್ಫಾರ್ಮ್ಸ್ಗೆ ಬರೋ ಚಾನ್ಸಸ್ ಇದೆ. ಈಗ ಬ್ಯಾಂಕುಗಳು ಈ ಅಸೆಟ್ಸ್ ಇಟ್ಕೊಂಡು ಸಾಲ ಕೊಡ್ತಾವಲ್ಲ, ಅದೇ ರೀತಿ ಫ್ಯೂಚರ್ನಲ್ಲಿ RWA ಪ್ಲಾಟ್ಫಾರ್ಮ್ಸ್ ಈ ಟೋಕನ್ಸ್ನ ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡಿ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂದ್ರೆ DeFi ಸಿಸ್ಟಮ್ಸ್ ಮೂಲಕ ಲೋನ್ ಕೊಡುವ ಪ್ರೋಸೆಸ್ಗಳನ್ನ ಶುರು ಮಾಡಬಹುದು. ಅಂದ್ರೆ ಮುಂದಿನ 20 ವರ್ಷದಲ್ಲಿ
RWA ಮಾರ್ಕೆಟ್ ಸೈಜು $100 ಟ್ರಿಲಿಯನ್ ಆಗೋ ಪೊಟೆನ್ಷಿಯಲ್ ಇದೆ. ಇದು ನಿಜವಾಗ್ಲೂ ರೆವಲ್ಯೂಷನರಿ ಅನ್ನಿಸ್ತಿದೆ. ಹೌದು. ಬಹುಶಃ ಇದೇ ಕಾರಣಕ್ಕೆ ನಾವು ಮೊದಲು ಹೇಳಿದ ಆ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಈ ಫೀಲ್ಡ್ನಲ್ಲಿ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿರೋದು, ಹೌದಲ್ಲ? ಎಕ್ಸಾಕ್ಟ್ಲಿ. ಇಷ್ಟು ದೊಡ್ಡ ಪೊಟೆನ್ಷಿಯಲ್ ಇರೋ ಮಾರ್ಕೆಟ್ನ ಯಾರೂ ಇಗ್ನೋರ್ ಮಾಡಕ್ ಆಗಲ್ಲ. ನಿಜ. ಯಾರೂ ಈ ಟೆಕ್ನಾಲಜಿನ ಬೇಗ ಅಡಾಪ್ಟ್ ಮಾಡ್ಕೊಂಡು ರೂಲ್ಸ್ ಪ್ರಕಾರ ನಂಬಿಕೆಗೆ ಅರ್ಹವಾದ RWA ಪ್ಲಾಟ್ಫಾರ್ಮ್ಸ್ನ ಬಿಲ್ಡ್ ಮಾಡ್ತಾರೋ ಅವರು ಫ್ಯೂಚರ್ ಫೈನಾನ್ಷಿಯಲ್ ವರ್ಲ್ಡ್ನಲ್ಲಿ ದೊಡ್ಡ ಪ್ಲೇಯರ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದು ಬರೀ ಟೆಕ್ನಾಲಜಿ ಚೇಂಜ್ ಅಲ್ಲ, ಫೈನಾನ್ಷಿಯಲ್ ಪವರ್ನ ಒಂದು ದೊಡ್ಡ ಶಿಫ್ಟ್ ಕೂಡ ಆಗ್ಬೋದು. ಆದರೆ ನಾವು ಆವಾಗಲೇ ಮಾತಾಡ್ದ ಹಾಗೆ ಆ ವ್ಯಾಲಿಡೇಷನ್ನಲ್ಲಿರೋ ಸೆಂಟ್ರಲೈಸೇಷನ್ ಒಂದು ದೊಡ್ಡ ಚಾಲೆಂಜ್. ಇದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ಸ್ ಇಲ್ವಾ, ಸ್ಪೆಷಲಿ ಲೀಗಲ್ ಸೈಡಿಂದ? ಹೌದು, ಖಂಡಿತ ಇದೆ. ಕಾನೂನು ಮತ್ತು ರೆಗ್ಯುಲೇಷನ್ ಇದು ಇನ್ನೊಂದು ದೊಡ್ಡ ಹರ್ಡಲ್. ಜಾಸ್ತಿ ದೇಶಗಳಲ್ಲಿ RWA ಟೋಕನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕ್ಲಿಯರ್ ಆದ ಲೀಗಲ್ ಫ್ರೇಮ್ವರ್ಕ್ಸ್ ಬಂದಿಲ್ಲ. ಈಗ ನೀವೊಂದು RWA ಟೋಕನ್ ತಗೊಂಡ್ರೆ ಅದು ನಿಮ್ಗೆ ಆ ರಿಯಲ್ ಅಸೆಟ್ ಮೇಲೆ ಯಾವ ಥರದ ಲೀಗಲ್ ರೈಟ್ ಕೊಡುತ್ತೆ, ಏನಾದ್ರೂ ಡಿಸ್ಪ್ಯೂಟ್ ಆದ್ರೆ ಅದನ್ನ ಹೇಗ್ ಸಾಲ್ವ್ ಮಾಡೋದು, ಈ ಪ್ರಶ್ನೆಗಳಿಗೆ ಇನ್ನೂ ಕ್ಲಿಯರ್ ಆನ್ಸರ್ಸ್ ಇಲ್ಲ. ಅಂದ್ರೆ ನಿಮ್ಮ ಹತ್ರ ಒಂದು ಅಸೆಟ್ನ ಟೋಕನ್ ಇದ್ರೂ ಆ ಅಸೆಟ್ನ ನಿಜವಾದ ಓನರ್ಶಿಪ್ ನಿಮ್ಮದೇ ಅಂತ ಕಾನೂನು ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ. ಹೌದು, ಇದು ದೇಶದಿಂದ ದೇಶಕ್ಕೆ ಬೇರೆ ಬೇರೆ ಇರಬಹುದು. ಮತ್ತೆ ಈಗಿರೋ ಕಾನೂನುಗಳು ಈ ಹೊಸ ಟೆಕ್ನಾಲಜಿಗೆ ಹೇಗೆ ಅಡ್ಜಸ್ಟ್ ಆಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ. ಟೋಕನ್ ಹೋಲ್ಡರ್ಗೂ ರಿಯಲ್ ಅಸೆಟ್ಗೂ ಇರೋ ಲೀಗಲ್ ಲಿಂಕ್ನ ತುಂಬಾ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಬೇಕಾಗತ್ತೆ. ಅದರ ಜೊತೆಗೆ ಅಸೆಟ್ ವ್ಯಾಲ್ಯೂಯೇಷನ್, ಟ್ರಾನ್ಸ್ಪರೆನ್ಸಿ, ಸೆಕ್ಯೂರಿಟಿ ಈ ವಿಷಯಗಳಲ್ಲೂ ಚಾಲೆಂಜಸ್ ಇವೆ. ಹಾಗಾದ್ರೆ ಟೆಕ್ನಾಲಜಿ ಪೊಟೆನ್ಷಿಯಲ್ ಎಷ್ಟೇ ದೊಡ್ಡದಿದ್ರೂ ಅದು ರಿಯಾಲಿಟಿ ಆಗೋಕೆ ಇನ್ನೂ ತುಂಬಾ ಅಡೆತಡೆಗಳಿವೆ. ನಾವಿವತ್ತು RWA ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರ ಹ್ಯೂಜ್ ಪೊಟೆನ್ಷಿಯಲ್, $100 ಟ್ರಿಲಿಯನ್ ಮಾರ್ಕೆಟ್ ಮತ್ತು ದೊಡ್ಡ ಕಂಪ್ನಿಗಳು ಯಾಕೆ ಇಂಟ್ರೆಸ್ಟ್ ತೋರಿಸ್ತಿವೆ ಅನ್ನೋದನ್ನೆಲ್ಲ ನೋಡಿದ್ವಿ. ಹೌದು. ಅದೇ ಸಮಯದಲ್ಲಿ ಇದರಲ್ಲಿರೋ ಮುಖ್ಯವಾದ ಚಾಲೆಂಜಸ್ ಅಂದ್ರೆ ಆ ವ್ಯಾಲಿಡೇಷನ್ನ ಸೆಂಟ್ರಲೈಸೇಷನ್ ಪ್ರಾಬ್ಲಮ್, ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಮತ್ತೆ ಲೀಗಲ್ ಮತ್ತು ರೆಗ್ಯುಲೇಟರಿ ಅನ್ಸರ್ಟೆನಿಟಿ, ಇದನ್ನ ನಾವು ಮರಿಬಾರದು. ಕರೆಕ್ಟ್. ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದು RWA ಯಶಸ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಖಂಡಿತ. ಈ ಟೆಕ್ನಾಲಜಿ ಫೈನಾನ್ಷಿಯಲ್ ವರ್ಲ್ಡ್ನ ಫಂಡಮೆಂಟಲ್ ಆಗಿ ಚೇಂಜ್ ಮಾಡೋ ತವರ್ ಹೊಂದಿದೆ. ಆದರೆ ಆ ಚೇಂಜ್ ಸ್ಮೂತಾಗಿ ಆಗಬೇಕು ಅಂದ್ರೆ ಈ ಚಾಲೆಂಜಸ್ನ ಸಾಲ್ವ್ ಮಾಡಲೇಬೇಕು. ಇದು ಫಿನಾನ್ಸ್, ಟೆಕ್ನಾಲಜಿ ಮತ್ತೆ ಕಾನೂನು ಮೂರು ಸೇರಿರೋ ಜಾಗದಲ್ಲಿ ನಡೀತಿರೋ ಒಂದು ಕ್ಯೂರಿಯಸ್ ಎಕ್ಸ್ಪೆರಿಮೆಂಟ್. ಹೌದು, ಇದನ್ನ ವಾಚ್ ಮಾಡ್ತಾ ಇರೋದು ಬಹಳ ಮುಖ್ಯ. ಯಾಕಂದ್ರೆ ಇದು ಬರೀ ಕ್ರಿಪ್ಟೋ ಇನ್ವೆಸ್ಟರ್ಸ್ಗೆ ಮಾತ್ರ ಅಲ್ಲ, ಟ್ರೆಡಿಷನಲ್ ಇನ್ವೆಸ್ಟರ್ಸ್, ಬ್ಯಾಂಕ್ಸ್, ರೆಗ್ಯುಲೇಟರ್ಸ್, ಈವನ್ ನಾರ್ಮಲ್ ಜನ ಎಲ್ಲರ ಮೇಲೂ ಇದರ ಇಫೆಕ್ಟ್ ಆಗೋ ಸಾಧ್ಯತೆ ಇದೆ. ಈ ಚರ್ಚೆನ ಮುಗಿಸೋಕ್ಕಿಂತ ಮುಂಚೆ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟೋಗೋಣ. ನಾವು RWA ವ್ಯಾಲಿಡೇಷನ್ನಲ್ಲಿರೋ ಸೆಂಟ್ರಲೈಸೇಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೇಳಿ. ಈ ರಿಯಲ್ ವರ್ಲ್ಡ್ ಅಸೆಟ್ಗಳ ಡಿಜಿಟಲ್ ರೂಪ ಇದೆಯಲ್ಲ, RWA ಟೋಕನ್ಸ್, ಇದನ್ನ ವ್ಯಾಲಿಡೇಟ್ ಮಾಡೋಕೆ ಪೂರ್ತಿಯಾಗಿ ಡಿಸೆಂಟ್ರಲೈಸ್ಡ್ ಆದ ಆದರೆ ಅಷ್ಟೇ ಸೇಫ್ ಮತ್ತೆ ಲೀಗಲ್ ಆಗಿರೋ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋಕೆ ಟೆಕ್ನಿಕಲಿ ಮತ್ತು ಲೀಗಲಿ ಸಾಧ್ಯ ಇದೆಯಾ? ಅಥವಾ ರಿಯಲ್ ವರ್ಲ್ಡ್ ಅಸೆಟ್ಸ್ನ ನೇಚರ್ ಇರೋದ್ರಿಂದಾನೇ ನಾವು ಕೊನೆಗೆ ಕೆಲವು ಟ್ರಸ್ಟೆಡ್ ಆದ್ರೆ ಸೆಂಟ್ರಲೈಸ್ಡ್ ವ್ಯಾಲಿಡೇಷನ್ ಸಂಸ್ಥೆಗಳ ಮೇಲೇನೆ ಡಿಪೆಂಡ್ ಆಗ್ಬೇಕಾಗತ್ತಾ? ಇದು ಅನಿವಾರ್ಯನಾ? ಈ ಪ್ರಶ್ನೆಗೆ ನಮಗೆ ಸಿಗೋ ಉತ್ತರ ಇದೆಯಲ್ಲ, ಅದೇ RWAಗಳ ನಿಜವಾದ ಭವಿಷ್ಯ ಏನಾಗ್ಬೋದು ಮತ್ತೆ ಅವು ಬ್ಲಾಕ್ಚೈನ್ನ ಆ ಡಿಸೆಂಟ್ರಲೈಸೇಷನ್ ಪ್ರಿನ್ಸಿಪಲ್ನ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಒಂದು ಡೀಪಾದ ಥಾಟ್. ಖಂಡಿತ ಇದರ ಬಗ್ಗೆ ಇನ್ನಷ್ಟು ಯೋಚನೆ ಮಾಡೋಣ. ಇವತ್ತಿನ ಈ ಡೀಪ್ ಡಿಸ್ಕಷನ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಭೇಟಿಯಾಗೋಣ.